ಜಸ್ಟ್ ಇಮ್ಯಾಜಿನ್, ರಾಘವ್ ಅಂಡ್ ರಾಹುಲ್ ರಿಟೈರ್ಮೆಂಟ್ಗೋಸ್ಕರ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ರಾಘವ್ಗೆ ರಾಹುಲ್ಗಿಂತ ಕಡಿಮೆ ಆದಾಯ ಇದೆ, ಆದರೆ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮಾತ್ರ ಸಿಕ್ಕಾಪಟ್ಟೆ ಡಿಫರೆಂಟ್. ರಾಹುಲ್ ಮಂತ್ಲಿ 10,000 ಇನ್ವೆಸ್ಟ್ ಮಾಡ್ತಾ ಇದ್ರೆ ರಾಘವ್ 2,000 ರೂಪಾಯಿ ಮಾತ್ರ ಹೂಡಿಕೆ ಮಾಡ್ತಿದ್ದ. ಎಸ್ಯೂಮ್ ಪ್ರತಿ ವರ್ಷ ಆವರೇಜ್ ರಿಟರ್ನ್ ಆಫ್ 12%. ಅವರು 35 ವರ್ಷ SIP ಕಂಟಿನ್ಯೂ ಮಾಡ್ತಾ ಇದ್ರು. 5 ವರ್ಷಗಳ ನಂತರ ರಾಹುಲ್ನ ಇನ್ವೆಸ್ಟ್ಮೆಂಟ್ ಸುಮಾರು 8.11 ಲಕ್ಷ, ರಾಘವ್ ಹತ್ರ 2.11 ಲಕ್ಷ ಇರುತ್ತೆ. ಈಗ 15 ವರ್ಷಗಳ ನಂತರ ರಾಹುಲ್ ಹತ್ರ 47.59 ಲಕ್ಷ ಇರುತ್ತೆ, ಆದರೆ ರಾಘವ್ ಹತ್ರ ಸುಮಾರು 22.66 ಲಕ್ಷ ಇರುತ್ತೆ. ಇನ್ನು 25 ವರ್ಷಗಳ ನಂತರ ಈ ಇಡೀ ಅಂತರ ತೀವ್ರವಾಗಿ ಕಡಿಮೆಯಾಗತೊಡಗುತ್ತೆ. ಆದರೆ 30 ವರ್ಷದಲ್ಲಿ ರಾಹುಲ್ ಇನ್ವೆಸ್ಟ್ಮೆಂಟ್ ಬೀಟ್ ಮಾಡ್ತಾನೆ. ರಾಹುಲ್ ಹತ್ರ ಆಲ್ಮೋಸ್ಟ್ 3,08,09,000 ಇನ್ವೆಸ್ಟ್ಮೆಂಟ್ ಇಟ್ಟಿರ್ತಾನೆ, ಆದರೆ ರಾಘವ್ನ ಇನ್ವೆಸ್ಟ್ಮೆಂಟ್ 3,08,50,000 ಜಾಸ್ತಿ ಆಗುತ್ತೆ. ಇನ್ನು 35ನೇ ವರ್ಷಕ್ಕೆ ಬಂದಾಗ ರಾಹುಲ್ಗಿಂತ 1.3 ಕೋಟಿ ಹೆಚ್ಚು ಪ್ರಾಫಿಟ್ ನಲ್ಲಿರ್ತಾನೆ. ಇಲ್ಲಿ ರಾಘವ್ ಟ್ರಿಕ್ ಏನು ಅಂದ್ರೆ, ರಾಘವ್ ಪ್ರತಿ ವರ್ಷ 15% ಇನ್ವೆಸ್ಟ್ಮೆಂಟ್ ರೈಸ್ ಮಾಡ್ತಾ ಇದ್ದ. ನೀವು ಹೀಗೆ ಹೂಡಿಕೆ ಮಾಡ್ತಾ ಇದ್ದೀರಾ? ಕಮೆಂಟ್ ಮಾಡಿ.